ಸೇವಾ ಭದ್ರತೆ ದೊರೆಯಬೇಕು. ಸೇವಾ ಭದ್ರತೆ ದೊರೆಯಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ವಿ ವಾಂಟ್ ಅಯ್ಯಯ್ಯೋ 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 ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು. ಪ್ರಾಣ ಬಿಟ್ಟೆವು ಸಮಾನ ಕೆಲಸಕ್ಕೆ ಸೇವಾ ಬದ್ಧ. ನಮಗೆ 15 ವರ್ಷದಿಂದ ಯಾವುದೇ ಕಾಲ್ ಫಾರ್ಮ್ ಆಗಿರುವುದಿಲ್ಲ. ಅದು ಗವರ್ಮೆಂಟಿನ ಒಂದು ತಪ್ಪು ಕೆಲಸ. ಇವತ್ತು ಸಡನ್ ಆಗಿ ನಮ್ಮಲ್ಲಿ 941 ಪೋಸ್ಟ್ಗಳಿಗೆ ಕಾಲ್ ಫಾರ್ಮ್ ಮಾಡ್ತಿದ್ದಾರೆ. ಸೊ ನಮ್ಮಲ್ಲಿ 1599 ಅತಿಥಿ ಉಪನ್ಯಾಸಕರ ಪರಿಸ್ಥಿತಿ ಇವತ್ತು ರೋಡಿಗೆ ಬರುವ ಪರಿಸ್ಥಿತಿ ಆಗಿದೆ. ಕಾರಣ ಎಷ್ಟೇ, ನಮಗೆ ಸೇವಾ ಭದ್ರತೆಯನ್ನ ಕೊಡ್ತೀನಿ ಅಂತ ಹೇಳಿ ಲಾಸ್ಟ್ ಟೈಮು ನಮ್ಮ ಡಾಕ್ಟರ್ MC ಸುಧಾಕರ್ ಸರ್ ಅವರೇ ಬೆಳಗಾವಿ ಚಲೋ ಅಧಿವೇಶನದಲ್ಲಿ ನಾನು ಅದನ್ನ ಏನು ಅಮೆಂಡ್ಮೆಂಟ್ ಅನ್ನ ನೋಡಿ ನಾನು ಅದನ್ನ ಜಾರಿ ತರ್ತೀನಿ ಅಂತ ಹೇಳಿದ್ರು. ತದನಂತರದಲ್ಲಿ ಅದು ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಲೇ ಇಲ್ಲ. ಇವತ್ತು ಸಡನ್ ಆಗಿ FD ಇಂದ 941 ಪೋಸ್ಟ್ಗಳಿಗೆ ಪಾಲಿಟೆಕ್ನಿಕ್ ಕಾಲೇಜ್ಗೆ ನೇರ ನೇಮಕಾತಿ ಮೂಲಕ ತುಂಬಿಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದರಿಂದ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಇವತ್ತೇನಾಗ್ತಿದೆ, ಸೇವಾ ಭದ್ರತೆ ಇಲ್ಲದೆ ಅವ್ರ ಎಲ್ಲ ಭದ್ರತೆಯನ್ನ ಕಳ್ಕೊಂಡು ಅವರ ಫ್ಯಾಮಿಲಿಗಳೆಲ್ಲ ರೋಡಿಗೆ ಬರುವಂತ ಪರಿಸ್ಥಿತಿ ಆಗ್ತಾ ಇದೆ ಸರ್. ಅದಕ್ಕೋಸ್ಕರ ನಮ್ಮ CM ಸಾಹೇಬರು ಅಪೋಸಿಷನ್ ಲೀಡರ್ ಅಲ್ಲಿ ಇದ್ದಾಗ ಅವರು ಕೂಡ ಅದೇ ಹೇಳಿದ್ರು, ಸೇವಾ ಭದ್ರತೆ ಕೊಡ್ರಿ, ಅತಿಥಿ ಉಪನ್ಯಾಸಕರನ್ನ ಉಳಿಸ್ಕೊಡ್ರಿ ಅಂತ ಹೇಳಿದ್ರು. ಆ ತದನಂತರದಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಸರ್ ಅವರು ಕೂಡ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು. ಆ ರೀತಿ ಯಾವುದೇ ಸೇವಾ ಭದ್ರತೆಯನ್ನ ಕೊಡದೆ ಇವತ್ತು ಸಡನ್ ಆಗಿ ಕಾಲ್ ಮಾಡಿರೋದ್ರಿಂದ ನಮಗೆ ತುಂಬಾ ಮನನೊಂದು. ಇವತ್ತು ನಾವು ಅವ್ರು ಏನು ಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಕೂಡ ಇದೆ, ಏನಂತ ಇದೆ, ನಾನು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಅಥವಾ ಕಾಯಮಾತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರ ಪ್ರಣಾಳಿಕೆ ಒಳಗೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಏನನ್ನು ಕೊಡದೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಎಲ್ಲ ಅತಿಥಿ ಉಪನ್ಯಾಸಕರು ರೋಡಿಗೆ ಬರೋ ಪರಿಸ್ಥಿತಿ ಆಗಿದೆ. ಸಡನ್ ಆಗಿ 941 ಪೋಸ್ಟ್ ಕಾಲ್ ಆಗ್ಬಿಟ್ರೆ ಅದಕ್ಕೋಸ್ಕರ ನಮಗೆ ಸೇವಾ ಭದ್ರತೆಯನ್ನ ನೀಡಿ, ಅವ್ರು ಹೇಳಿದಂತೆ ಸೇವಾ ಭದ್ರತೆಯನ್ನ ನೀಡಿ ತದನಂತರದಲ್ಲಿ ಉಳಿದ ಪೋಸ್ಟ್ಗೆ ಅವ್ರು ಕಾಲ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಒಂದು ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಸರ್. ನಮಗೆ ಈ ಒಂದು ಯೋಜನೆಯಲ್ಲಿ ಎಷ್ಟು ಜನಕ್ಕೆ ಈ ಒಂದು ವೇಳೆ ಆದ್ರೆ ಎಷ್ಟು ಜನಕ್ಕೆ ವಂಚಿತರಾಗ್ತಾರೆ ಶಿಕ್ಷಕರು? ಸರ್, ಒಟ್ಟು C&R ಅಲ್ಲಿ ಇರೋದೇ 1175 ಪೋಸ್ಟ್ಗಳು. ಈಗ 1175 ಪೋಸ್ಟ್ಗಳಲ್ಲಿ 941 ಪೋಸ್ಟ್ಗಳನ್ನ ಕಾಲ್ ಮಾಡ್ತಾರೆ ಅಂದ್ರೆ ಅವರ ಪ್ರಕಾರ ಅತಿಥಿ ಉಪನ್ಯಾಸಕರು ಇರೋದೇ ಇಲ್ಲ. ಏನೋ ಇನ್ನು ಹೊಸ ಉಳಿಯುವಂತ ಕಾಲೇಜುಗಳಿಗೆ, ಹೊಸದಾಗಿ ಈಗ ಚಲುವಾಗಿ ಹೋಗ್ತಿದ್ದ ಕಾಲೇಜ್ಗೆ ಬಹಳ ಅಂದ್ರೆ ಒಂದು 300 ಪೋಸ್ಟ್ ನಮ್ಮ ಅತಿಥಿ ಉಪನ್ಯಾಸಕರು ಇರ್ತಾರೆ ಸರ್. 1600 300 ಪೋಸ್ಟ್ ಉಳಿಯೋದಲ್ಲಿ ಅಂದ್ರೆ 1300 ಫ್ಯಾಮಿಲಿಗಳು ರೋಡಿಗೆ ಬರ್ತವೆ. ಏನ್ ಹೇಳ್ತೀರಾ ಶಿಕ್ಷಣ ಸಚಿವರಿಗೆ? ಸರ್, ನಾವು ನಿಮ್ಗೆ ಸ್ಯಾಲರಿನ ಹೈಕ್ ಮಾಡಿಕೊಟ್ಟಿದ್ದೀರಿ, ಎಲ್ಲ ಮಾಡಿದ್ದೀರಿ, ಅದು ಒಳ್ಳೇದೇ, ಅದನ್ನ ನಾವು ಸ್ವಾಗತಿಸ್ತೀವಿ. ಆದ್ರೆ ನೀವೇ ಹೇಳಿದಂತೆ ನಮಗೆ ಸೇವಾ ಭದ್ರತೆ ಕೊಡ್ತೀನಿ ಅಂತ ಹೇಳಿ ಇವತ್ತು ಸೇವಾ ಭದ್ರತೆ ಇಲ್ಲದೆ ನಮ್ಮನ್ನ ಅಭದ್ರರಾಗಿ ಮಾಡ್ತಿದ್ದೀರಿ. ಇದು ಖಂಡಿಸ್ತೀವಿ ಸರ್. ದಯವಿಟ್ಟು ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು. ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಂದು ಭದ್ರತೆಯನ್ನ ನೀಡಿ ತದನಂತರದಲ್ಲಿ ನೀವು ಕಾಲ್ ಮಾಡ್ಕೊಳ್ಳಿ. ಇದು ನಮ್ಮ ಕೊನೆಯ ಬೇಡಿಕೆ ಸರ್. ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಉಪನ್ಯಾಸಕ ಸಂಘದ ಉಪಾಧ್ಯಕ್ಷರು ಪ್ರವೀಣ್ ಕುಮಾರ್ ಅಂತೇಳಿ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಅಧ್ಯಕ್ಷರಾದಂಗೆ 941 ಪೋಸ್ಟ್ಗೆ ಗೌರ್ಮೆಂಟ್ ಕಾಲ್ ಮಾಡ್ತಾ ಇದೆ. ನಾವು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. 2,000, 3,000, 4,000, 10,000 ಪೇಮೆಂಟ್ ತಗೊಂಡು ಇವತ್ತಿಗೂ ಕೂಡ ಕನಿಷ್ಠ ವೇತನದಲ್ಲಿ ಕೆಲಸ ಮಾಡಿದ್ದೇವೆ. ಇಷ್ಟು ವರ್ಷ ನಾವು ಕೆಲಸ ಮಾಡಿದಕ್ಕೆ ನಮ್ಗೆ ಏನು ಗೌರವ ಸಿಕ್ತು. ಆಮೇಲೆ ನಾವು ಹಳ್ಳಿಗಾರದಲ್ಲಿ ಎಲ್ಲ ಕೆಲಸ ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಕ್ವಾಲಿಫೈಡ್ ಇದ್ದಾರೆ. ಹೀಗಾಗಿ ನಮಗೆ ಮೊದಲು ಭದ್ರತೆ ಕೊಡಬೇಕು. ಹರಿಯಾಣ ಗೌರ್ಮೆಂಟ್ ಆಲ್ರೆಡಿ 2019 ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿದೆ. ಆಗಲೇ 5 ವರ್ಷ ತಗೋತಾ ಇದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅವರಿಗೆ ಸೇವಾ ಭದ್ರತೆಯನ್ನು ಕೂಡ ನೀಡ್ತಾ ಇದೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಬೇರೆ ರಾಜ್ಯಗಳು ಯಾಕೆ ಮಾಡ್ತಾ ಇದೆ? ನಮ್ಗೆ ಯಾಕೆ ಈ ತರ ವ್ಯತ್ಯಾಸವನ್ನ ನೀಡ್ತಾ ಇದೆ ಸರ್ಕಾರ? ಅದಕ್ಕೆ ಮಾನ್ಯ ಸಚಿವರು ಇಲ್ಲಿ ಹೋರಾಟಕ್ಕೆ ವೇದಿಕೆಗೆ ಬರಬೇಕು. ಬಂದಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಅದು ಆಶ್ವಾಸನೆ ಅಥವಾ ಭದ್ರತೆಯನ್ನ ನೀಡ್ತೀನಿ ಅಂತೇಳಿ ಹೇಳ್ಬೇಕು. ಅಲ್ಲಿವರೆಗೂ ನಾವು ಕೂಡ ಈ ಮುಷ್ಕರವನ್ನ ಕೈ ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ ಸರ್. ನಾನು ಪ್ರವೀಣ್ ಕುಮಾರ್ ಬೇವಿನಕಟ್ಟೆ ಅಂತೇಳಿ ಈ ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷರು ಸರ್ ಮಾತಾಡ್ತಾರೆ. ಜಿಲ್ಲೆಯಿಂದ ಬಂದಿದ್ದಾರೆ ಶಿಕ್ಷಕರು ಸರ್. 39 ಜಿಲ್ಲೆಯಿಂದ ಕೂಡ ಎಲ್ಲ ಅತಿಥಿ ಉಪನ್ಯಾಸಕರು ಇಲ್ಲಿ ಇವತ್ತು ಬಂದಿದ್ದಾರೆ ಸರ್. ಬೆಳಿಗ್ಗೆ 6 ಗಂಟೆಗೆ ಬಂದು ಪ್ರತಿಭಟನೆಗೆ ಪಾಲ್ಗೊಂಡಿದ್ದಾರೆ.
ಇವತ್ತು ನಾವು ಸಾಯಂಕಾಲ ಎಷ್ಟೇ ಹೊತ್ತು ಆದ್ರೂ ಕೂಡ ಮಾನ್ಯ ಸಚಿವರು ಸರ್ಕಾರ ಬರಬೇಕು, ಮುಖ್ಯಮಂತ್ರಿಗಳು ಬರಬೇಕು, ಇಲ್ಲೆಲ್ಲ ನಮ್ಮ ಉಪನ್ಯಾಸಕರಿಗೆ ಭರವಸೆನ ನೀಡಿ ಹೋಗ್ಬೇಕು. ಅಲ್ಲಿವರೆಗೂ ನಾವು ಈ ಸ್ಥಳವನ್ನ ಬಿಟ್ಟು ಹೋಗಲ್ಲ ಅಂತೇಳಿ ಹೇಳ್ತೇವೆ ಸರ್. ಅವರೇ ಒಂದು ವೇಳೆ ಸಚಿವರು ಬಂದಿಲ್ಲ, ಮನವಿ ಸ್ವೀಕಾರ ಮಾಡಿಲ್ಲ ಅಂದ್ರೆ ಮುಂದಿನ ನಡೆ ನಮ್ಮ ಬರೋತನ ಇಲ್ಲೇ ಕೊಡ್ತೀವಿ. ನಾವು ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ರೆಡಿ ಇದ್ದೀವಿ ಸರ್.